ಕೊಡ್ರಿ. ಅಯ್ಯೋ 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 ಲೋ ಮುತ್ತುಮಣಿ ವರಲಕ್ಷ್ಮಿ ಏನ್ರಿ ಇದು ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ನನ್ ಕಣ್ ನಾನು ನಂಬಕ್ಕೆ ಆಗ್ತಾ ಇಲ್ಲ. ಲೋಕೇಶ್ ನಾನು ಅಷ್ಟೇ ತೀರ್ಥಹಳ್ಳಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಏನೇನೋ ಆಗ್ಬಿಟ್ಟಿದೆ. ಆಕ್ಚುಲಿ ಸೃಜಾ ನನ್ ಕಣ್ಗೂ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ಅದು ನಿಮ್ಗೆ ಕಣ್ಣು ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ನಂಬೋದೇನ್ ಬೇಕಾಗಿಲ್ಲ. ಏನ್ರಿ ಇದು ಶಾಕಿಂಗ್ ನ್ಯೂಸ್ ಹಿಂಗ್ ಕೊಡ್ತಾ ಇದ್ರ? ಮದುವೆ ಆಗೋಯ್ತಾ ನಿಮ್ಗೆ? ತುಜಾ ಐ ಆಮ್ ಸಾರಿ ನಮ್ಮ, ನಾನು ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ತೂರ್ತ ಬೇಗ ಬಂದ್ಬಿಡ್ತು. ಏನ್ ಬಂತ? ತೂರ್ತ ಏನ್ ತೋರ್ಕೊಂಬಂತು? ಅಪ್ಪ ತೂರ್ತ ಊರ್ತ. ಅದೇ ಬೇಗ ಬಂದ್ಬಿಡ್ತು. ಟೈಮ್ ಇರ್ಲ ಸಾರಿಮ್ಮ, ಅದಕ್ಕೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಇಲ್ದೆ ಹಂಗೆ ತೂರ್ತ ಆಗೋಯ್ತು. ಅಂದ್ರೆ ರೇಸಲ್ ಕುರಿ ಇದ್ನಲ್ಲ ಅವ್ನ ಔಟಾ? ಹಲೋ, ಅವ್ನ್ ರೇಸಲ್ಲಿ ಯಾವಾಗಿದ್ದ ಔಟ್ ಆಗಕ್ಕೆ? ಹೆಸರೇ ಕುರಿ, ಸರಿಯಾಗಿ ಹಳ್ಳಕ್ ಬಿದ್ದ ಅಷ್ಟೇ. ತುಜಾ ನಮ್ಮ ತುರಿ ತಾಟಕ್ಕುಂಟು ತೆಕ್ಕಕ್ಕಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಓ ತೆಕ್ಕಕ್ಕಿಲ್ಲ. ಓಕೆ ಓಕೆ. ರಾಣಿ ಅಟ್ಲೀಸ್ಟ್ ನನ್ಗಾದ್ರೂ ಹೇಳ್ಬೇಕು ತಾನೆ. ವರಲಕ್ಷ್ಮಿ ಅಲ್ಲ, ಮೈದ್ನ ನಾನಿಲ್ದೆ ಮದ್ವೆ ಆಗಿ ಬಂದಿದ್ರಲ್ರಿ, ಸರಿ ಏನ್ರಿ ಇದು? ಹಲೋ ಎಕ್ಸ್ಕ್ಯೂಸ್ ಮೀ, ಯಾರು ಹೇಳಿದ್ದು ಮದ್ವೆ ಆಗಿದೀವಿ ಅಂತ? ಏನ್ ಗೆಟಪ್ ಇದು? ಇಲ್ಲ, ನಿಶ್ಚಿತಾರ್ಥ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಷ್ಟೇ. ಹೌದು ರೀ ಅಕ್ಕ, ಮುಂದೆ ಒಂದ್ ದಿವಸ ಎಂಗೇಜ್ಮೆಂಟ್ ಆಗ್ತೀನಿ ಅಂತ. ವರು ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು, ನೆಮ್ಮದಿ ಆಯ್ತು ಈಗ. ಅದು ಏನ್ ಗೊತ್ತಾ, ತುಂಬಾ ವೇಟ್ ಮಾಡೋದ್ ಬೇಡ, ಯಂಗ್ ಏಜ್ ಅಲ್ಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಎಂಗೇಜ್ಮೆಂಟ್ ಆಗ್ಲಿ ಅಂತ ಡಿಸೈಡ್ ಮಾಡಿದೀನಿ. ಪ್ಲೀಸ್ ನೀವೆಲ್ಲ ತಪ್ಪದೆ ಬರ್ಬೇಕು. ಎಂಗೇಜ್ ಅಂತೆ ಈ ಅಮ್ಮ, ಮೊದ್ಲೇ ಡ್ಯಾಮೇಜ್ ಎಂಗೇಜ್ ಆಗ್ತಾರಂತೆ. ಹೌದು, ಇದಕ್ಕಿದ್ದಂಗೆ ಏನಿದು ಬದಲಾವಣೆ? ಈ ಟ್ರಂಪ್ ಸೊಲ್ಲು ಎಲ್ಲ ಎಲ್ಲಿಗೆ ಹೋದ್ರು? ಆಕ್ಚುಲಿ ಏನ್ ಗೊತ್ತಾ, ಇವತ್ತಿನ ಶುಭ ಲಗ್ನ ಆಗಿತ್ತು, ಅದಕ್ಕೋಸ್ಕರ ಇವರಿಬ್ರು ಈ ತರ ಡಿಸಿಷನ್ ತಗೊಂಡ್ರು. ಏನಂತ ಲಗ್ನ ಇದು? ಬಿಡಿಸಿ ಹೇಳಿ. ತಮ್ಮ ಅಜ್ಜಿ ಒಂದು ವಿಲ್ ಬರ್ದಿದ್ರು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರಲಕ್ಷ್ಮಿ ಅನ್ನೋ ಹೆಣ್ಣನ್ನ ನಾನೇನಾದ್ರೂ ನಿಶ್ಚಿತಾರ್ಥ ಆಗೋಗ್ಬಿಟ್ರೆ ರಾಜ ಮಹಾರಾಜರು ಕಾಪಾಡ್ಕೊಂಡ್ ಬಂದಿರೋ ಈ ತೊಡವೆಗಳನ್ನ, ಜೊತೆಗೆ ಶ್ರೀಲಂಕಾದಲ್ಲಿರೋ ಒಂದು ಅರಮನೆ, ಕಂಬೋಡಿಯಲ್ಲಿರೋ ಒಂದು ಬಚ್ಚಲು ಮನೆ, ಉಗಾಂಡಲ್ಲಿರೋ ಒಂದು ತಡಗೆ ಮನೆ ಎಲ್ಲ ಮದುವೆ ದಿನ ಸಿಗುತ್ತೆ ಅಂತ ವಿಳು ಬರ್ದಿದ್ರು. ಅದಕ್ಕೆ ವರ ಸಿಕ್ಕಿದ್ಲಲ್ಲ, ಅದಕ್ಕೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಸುಜಾ ನೋಡು, ಒಡವೆಗಳು ರಾಜ ಮಹಾರಾಜರ ಕಾಲದ್ದು ಕಡು, ಚೆನ್ನಾಗಿದೆ ಅಲ್ವಾ? ನೀವೆಲ್ಲ ಒಂದ್ ಸೆಟ್ ಇಯರಿಂಗ್ಸ್ ಹಾಕೊಂಡಿದ್ದೀರಾ, ನೆಕ್ಸ್ಟ್ ಸೆಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ. ನಾನ್ ನೋಡಿ ರಾಜರ ಮಹಾರಾಜ. ಈ ಅಮ್ಮ ಬರೀ ಒಡವೆಗಳಿಗೋಸ್ಕರನೇ ಬಿದ್ದಂಗಿದೆ ಅಲ್ವೇನ್ರಿ? ರೇ ಅಕ್ಕ ಬಾಳೆಹಣ್ಣು ಸಿಪ್ಪೆಗೆ ಬೀಳ್ತಾಳಂತೆ, ಇನ್ನು ಈ ಒಡವೆಗಳು ಬೀಳಲ್ಲ. ಅರೇ ವರು, ಏನ್ರಿ ನಿಮ್ಮ ಅವಸ್ಥೆ? ಅಲ್ಲ, ಹೆಂಗ್ ಬದುಕಿದ್ರಿ ನೀವು? ನಿಮ್ ಮುಂದೆ ಇಂಟರ್ನ್ಯಾಷನಲ್ ಫಿಗರ್ಸ್ ಎಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು. ಅದೆಲ್ಲಾ ಬಿಟ್ಬಿಟ್ಟು ಹೋಗಿ ಹೋಗಿ ತಿರ್ಬೋಕೆ ಕುತ್ತಿಗೆ ಕೊಡ್ತಾ ಇದ್ರಲ್ರಿ ನೀವು? ಅಪ್ಪ ತುಜಾ, ಎಷ್ಟು ಆಸ್ತಿ ನೋಡಿದ ಮೇಲೆ ನಾನ್ ತಿರ್ಬೋಕಿ ಅಂತ ನನ್ನ ಬುಡಕ್ಕೆ ನೀನು ಬಿಸಿನೀರು ಕಾಯಿಸ್ತಾ ಇದೆಯಲ್ಲ ನೀನು. ನೋಡ್ಬೇಕು, ಬಟ್ಟೆ ಎಷ್ಟೇ ಕಾಸ್ಟ್ಲಿ ಆಗಿರ್ಲಿ, ಆದ್ರೆ ಐರನ್ ಮಾಡ್ಬೇಕಾದ್ರೆ ಬಿಸಿ ತಾಕಿಸ್ಲೇಬೇಕನೋ. ಬೇಡ ಬೇಡ ಸೃಜಾ, ಮುತ್ತು ಇಸ್ ಮೈ ಫ್ಯೂಚರ್ ಹಸ್ಬೆಂಡ್, ಯು ನೋ. ನಮ್ ಭಾವಿ ಪತಿನ ಹಂಗೆಲ್ಲ ಅಂದ್ರೆ ನಂಗೆ ಇಷ್ಟ ಆಗಲ್ಲ. ಅಯ್ಯೋ 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 ವರು, ನೀನು ಬಾಯಿ ತುಂಬಾ ನನ್ನ ತತಿ ಅನ್ಬಿಟ್ರೆ ಆ ತುಷಿನಲ್ಲಿ ತಿತಿ 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 ತಿಕ್ಲೆ ಹಿಡಿದು ಬಿಡುತ್ತೆ. ಅಯ್ಯೋ, ಅದು ತತಿ ಅಲ್ಲ ಕಣೋ, ಅದು ತಿಥಿ. ಅಪ್ಪ, ತತಿ ತತಿ ತಾಳಿ ತಟ್ಟಿದ ತತಿ. ಓ ಪತಿ. ಓ ತಾಳಿ ಕಟ್ಟಿದ ಪತಿ ಅಂತ ಇದ್ದಾನೆ. ಮುತ್ತು ಬಾವ, ಅದ್ ಏನೇನ್ ಹಿಡಿಸ್ಕೊಳ್ತಿರೋ ಅಂದ್ರೆ ತಿಕ್ಲು ಪಕ್ಲು ಅಂತೆಲ್ಲ ಹೇಳಿದ್ರಲ್ಲ, ಅದನ್ನೆಲ್ಲ ಮದ್ವೆ ಆದ್ಮೇಲೆ ಹಿಡಿಸ್ಕೊಳ್ಳಿ ಆಯ್ತಾ? ಈಗ ನೋಡಿ ಎಷ್ಟು ಜನ ಬಂದಿದ್ದಾರೆ, ನೀವಂತೂ ಹೊಸ ಜೋಡಿ. ಹೋಗಿ ಅವ್ರಿಗೆ ನಿಮ್ ಎಂಗೇಜ್ಮೆಂಟ್ ವಿಷಯನ ಹೇಳಿ ಈಗ್ಲೇ ಇನ್ವೈಟ್ ಮಾಡ್ಬಿಡಿ. ಹೋಗಿ ಹೋಗಿ. ಅಯ್ಯೋ ಥ್ಯಾಂಕ್ ಯು ತಾತ್ನಿ. ನಿಮ್ ವೈಫ್ ಬಂದಿದ್ದಾರೆ, ಬಟ್ ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಯಾವತ್ತೂ ಸುಳ್ಳೆಲ್ಲ ಹೇಳಲ್ಲ, ನಿಜಾನೇ ಹೇಳೋದು. ಆಕ್ಚುಲಿ ಏನ್ ಗೊತ್ತಾ, ಇವ್ರು ತುಂಬಾ ಸತಿ ಮಜಾ ಟಾಕೀಸಿಗೆ ಬಂದಿದ್ದಾರೆ. ಮಜಾ ಟಾಕೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಲ್ಲ, ನನ್ ನೋಡಕ್. ಪ್ರೂಫ್ ಏನ್ ಗೊತ್ತಾ, ನಾನ್ ಸುಳ್ಳೆಲ್ಲ ಹೇಳಲ್ಲಪ್ಪ. CC ಕ್ಯಾಮ್ರಾ ನೋಡಿದ್ರೆ ಮಿಕ್ಕೋರೆಲ್ಲ ಮಾತಾಡ್ತಿದ್ರೆ ಇವ್ರು ನನ್ನೇ ನೋಡ್ತಾ ಇದ್ರು.
CCTV. ಪ್ರೇಮ್ ಟಿ ಕ್ಯಾಮ್ರಾನಲ್ಲಿ ನೋಡದ್ಲತ್ತೆ. ಏನಪ್ಪ ನಿನ್ನ ಪ್ರೇಮ ತಲ್ಲಪ್ಪ. ಇನ್ಮೇಲೆ ನಾನು ಅವಳ ಮದುವೆ ಆಗ್ಬೇಕು ಅಂತಿದ್ದೀನಿ, ಬಿಟ್ಬಿಡಿ ಪ್ಲೀಸ್. ತಮ್ ತಾಯನೇ ತಮ್ಗೇನು ಗೊತ್ತಿಲ್ಲ. ಓಕೆ, ಹಬ್ಬದ ದಿವಸ ನಾನೊಂದ್ ಸ್ವಲ್ಪ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ. ಅಟ್ ದಿಸ್ ಯಂಗ್ ಏಜ್ ಐ ಆಮ್ ಗೆಟಿಂಗ್ ಎಂಗೇಜ್ ಟು ಮುತ್ತು. ಡೋಂಟ್ ಫೀಲ್ ಜೆಲಸ್ ಪ್ರೇಮ್. ಓಕೆ, ಈ ಅಮ್ಮ ಐಸೇಜ್ ಅಲ್ಲೇ ಎಂಗೇಜ್ ಆಗ್ಬೇಕಾಗಿತ್ತು, ಇವಾಗ ಬಂದ್ಬಿಟ್ಟು ಎಂಗೇಜ್ ಅಂತ ಇದೆ. ಏ ತುಜಾ, ವರ ಹೇಳ್ತಿರೋದೇನ್ ಗೊತ್ತಾ? ನಾನು ಹೆಂಗ್ ಅವ್ರ ಏಜ್ ಆಗ್ತಾ ಇದೀವಿ ಅಂತ. ಎಂಗೇಜ್ ಇನ್ ಮುಂದೆ ನಾನ್ ನಿಮಗ್ ಸಿಗಲ್ಲ, ಬೇಜಾರ್ ಮಾಡ್ಕೋಬೇಡಿ ಪ್ರೇಮ್. ತುಂಬಾ ಬೇಜಾರಾಗ ರೀ ಸಾಕ್ ಬಿಡ್ರಿ. ಅವ್ರ ಎಂಟಿ ಪಕ್ಕದಲ್ಲೇ ಕೂತಿಯಾರ್ರಿ, ನೀವು ಜೋಶಲ್ಲಿ ಹಿಂಗೆ ಮಾತಾಡಿದ್ರೆ ಆ ಅಮ್ಮ ಎತ್ತು ಹೊಟ್ಟೆಗೆ ಬಕ್ಕಂತ ಹೊಡೆದ್ರೆ ಹಲ್ಸೆಟ್ಟು ಪಕ್ಕಂತ ಆಚೆ ಬಂದ್ಬಿಡ್ತದೆ. ಮುತ್ತು, ನನ್ ಬ್ಯೂಟಿ ಕಂಡು ಇವ್ರಿಗೆಲ್ಲ ಜಲಸ್ ಇರ್ಲಿ, ಇವನ್ಗೂ ಜಲಸ್. ನೋಡ್ ಮುತ್ತು ಹೆಂಗೆಲ್ಲ ಮಾತಾಡ್ತಾನ ಇವನು. ತುಜಾ ನೋಡಮ್ಮ, ಇವಾಗೆಲ್ಲ ಚೆನ್ನಾಗಿರಲ್ಲ ಇದು. ನನ್ನ ಹೆಂಡತಿ ಅವಳಿನ ಮೇಲೆ ಸುಮ್ನೆ ಇರ್ಬೇಕು ನೀನು. ಕಲ್ಲಾಡ್ತಾ ಇದೆಯಾ, ಸುಮ್ನೆ ನಿಂತ್ಕೋ. ದಿನಕರ್ ಅವ್ರೆ, ಏನು ಅಂದ್ರೆ ಐ ಆಮ್ ಗೆಟಿಂಗ್ ಎಂಗೇಜ್ಡ್. ಇನ್ಮೇಲೆ ನನ್ನನ್ನು ಫಾಲೋ ಮಾಡಬಾರ್ದು. ದಿನಕರ್, ಅವನು ಫಾಲೋ ಮಾಡಿದೀರಾ? ಸಿನಿಮಾನೇ ಫಾಲೋ ಮಾಡಕ್ ಆಗ್ತಿಲ್ಲ. ಇನ್ನು ಏನೇ ತಿನ್ಬೇಕು ಅಂತಿದಾರೆ. ತಿನ್ಕಾರ್ ಒಂದ್ ನಿಮಿಷ ರೀ. ಇವನ್ ಬಗ್ಗೆ ನನಗೆ ಗೊತ್ತು ಪಾಪ. ಇವನ್ ಎಲ್ರಿ ನಿಮ್ಮನ್ನ ಫಾಲೋ ಮಾಡ್ದೇನೋ? ಅಯ್ಯ, ಟ್ವಿಟ್ಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಷ್ಟ್ ಫಾಲೋ ಮಾಡಿದ್ದಾರೆ ನನ್ನ. ಅಯ್ಯೋ, ಫೇಸ್ಬುಕ್ ಅಲ್ಲ ತಾರಿ, ನಮ್ಮ ತಾರಿ. ಇನ್ಮೇಲೆ ಆ ಪೇಜು ನನ್ ಪೇಜು ನಾನ್ ಬರ್ಕೊಂತೀನಿ, ನೀನ್ ಬರೆಯಕ್ ಹೋಗ್ಬೇಡಪ್ಪ. ಏನ್ ಗೊತ್ತಾ, ತಪ್ಪು ತಿಳಿಬೇಡಿ, ನಾನು ಫೇಸ್ಬುಕ್ ಪೇಜ್ ಓಪನ್ ಮಾಡೋ ಹಾಗಿಲ್ಲ, ಗ್ರೀನ್ ಲೈಟ್ ಕಾಣೋ ಹಾಗಿಲ್ಲ. ಬರು, ಹೌ ಆರ್ ಯು ಆನ್ಲೈನ್, ಕ್ಯಾನ್ ವಿ ಚಾಟ್ ಅಂತ ಎಷ್ಟಪ್ಪ ನೀವು ಕೇಳೋದು. ಛೀ. ಅಲ್ವಾ ಪ್ರಜ್ಜಿ? ಹೌದು ಅಜ್ಜಿ, ಕರೆಕ್ಟ್ ಆಗಿದೆ ಪ್ರಜ್ಜಿ ಅಜ್ಜಿ, ಕರೆಕ್ಟ್. ಅದು ದಿಕ್ಕದು, ಅದು ಸುಮ್ನೆ ತಮಾಷೆ ಮಾಡುತ್ತೆ. ಅದೇನ್ ಗೊತ್ತಾ, ನನ್ನನ್ ಪ್ರೀತಿಯಿಂದ ಬುಜ್ಜಿ ಅಂತ ಹೇಳ್ಬೇಕಲ್ಲ, ಎಲ್ಲರ ಎದುರಿಗೆ ಹೇಳಕ್ಕಾಗಲ್ಲ, ಹೆಂಡತಿ ಬೇರೆ ಇದ್ದಾಳೆ, ಅದಕ್ಕೆ ಅಜ್ಜಿ ಅಂತಿದ್ದಾಳೆ. ಮದ್ವೆ ಆಗ್ತೀನಿ ಅಂತ ಇಷ್ಟೊಂದೆಲ್ಲ ಕಥೆಗಳು ಹೊಡಿತಾ ಇದೀರಲ್ಲ, ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಇದೆಯಾ? ರೀ, ನೀನ್ ಈ ತರ ರೀ ಅಂತ ಇದ್ರೆ ಇವತ್ತೇ ಸತ್ತೋಗೋಣ ಅನಿಸ್ತಾ ಇದೆಯಾ? ಮದ್ವೆ ಆಗ್ಬಿಡೋಣ ಅಂತ ಹೇಳಕ್ ಬಂದೆ ಕಣ. ಅವ್ನು ಏನಾದ್ರೂ ಹೇಳ್ಕೊಳ್ಳಿ, ನೀನ್ ಹೇಳು ತಿನ್ನ. ಪರವಾಗಿಲ್ಲ, ತಿನ್ಕೊಂಡ್ ಬಂದಲ್ಲ ಚಿನ್ನ, ಅದೇ ತಿನ್ನ. ತಿರ್ಗಾ ತಿನ್ಕೊಂಡ್ ಬರ್ಬೇಕಾ ಚಿನ್ನ? ಅಯ್ಯೋ, ಇವರಿಬ್ರು ಜೋಡಿ ಅಂತೆ, ಇವ್ರ ಮದ್ವೆ ಆಗ್ತಾರೆ. ಏನಮ್ಮ ಏನಮ್ಮ ಹಿಂಗಂತ ನೀನು ನೋಡ್ತಾ ಇರೋ, ನನ್ನ ಮದ್ವೆ ದಾಮ್ ಧೂಮ್ ಅಂತ ನಡೆಯುತ್ತೆ. ಮದ್ವೆ ಇನ್ವಿಟೇಷನ್ ಎಲ್ಲ ಓಡಿಸ್ತಾ ಇದ್ದೀನಿ ನಾನು. ಏನಂದ್ರೆ ಅಯ್ಯೋ 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 ಅಯ್ಯೋ, ಏನು ಅಂದ್ರೆ ಸಾಕು ಎಲ್ಲ ಜುಮ್ ಜುಮ್ ಮಾಡ್ತಾನೆ ನನಗೆ. ಅದಕ್ಕೆ ನರ್ವಸ್ ವೀಕ್ನೆಸ್ ಅಂತಾರೆ, ಜುಮ್ ಜುಮ್ ಅಂದ್ರೆ. ನೋಡಮ್ಮ, ನಾನು ವರುಣ ಅರ್ಧ ಕುಡ್ದು ಬಿಟ್ಟಿದ್ದೀನಮ್ಮ. ಹೌದು, ಅರ್ಧ ಕುಡ್ದಿದ್ಯಾ? ಇನ್ ಸೋಸ್ಕೊಂಡ್ ಕುಡ್ದಿದ್ಯಾ? ಆ ಅಮ್ಮನ್ ನೋಡಿ ನೀನ್ 3 ಮತ್ತೊಂದ್ ದಿನ ಆಗಿಲ್ಲ, ಅವ್ರದ್ದು ಕುಡ್ದು ಬಿಟ್ಟಿದ್ದಾನಂತೆ ಇವನು. ಈಗ ಕಪ್ಪಲ್ಗೆ ಏನೇ ಇದ್ರು ಕಂಪ್ಯಾಟಿಬಿಲಿಟಿ ಅನ್ನೋದು ಇರ್ಲೇಬೇಕು ಅಲ್ವಾ? ಒಂದ್ ಕೆಲಸ ಮಾಡೋಣ, ಇವರಿಬ್ಬರಿಗೆ ಕಂಪ್ಯಾಟಿಬಿಲಿಟಿ ಹೆಂಗಿದೆ, ಎಷ್ಟ್ ಚೆನ್ನಾಗಿದೆ ಅಂತ ನೋಡೋಣ. ಓಕೆ ಓಕೆನಾ? ಓಕೆ. ತಗೊಳ್ಳಿ. ಏನ್ ಸ್ಕೂಲ್ಗೆ ಹೋಗ್ಬೇಕಾ ಮತ್ತೆ? ಹಿಡ್ಕ. ಇಬ್ರು ಎಷ್ಟ್ ಚೆನ್ನಾಗಿ ನಿಂತವ್ರು ನೋಡಿ. ಪಕ್ಕ ಈ ಕೈದಿಗಳು ನಿಂತವ್ರೆ. ಜೈಲ್ ಡ್ರೆಸ್ ಒಂದಿಲ್ಲ ಅಷ್ಟೇ. ನೀವ್ ಹೋಗಲ್ಲಿ, ಹೋಗ್, ನೀನ್ ಆ ಕಡೆಗೆ ಹೋಗು. ಈಗ ನಿಮ್ಮಿಬ್ಬರಿಗೂ ಒಂದೇ ಪ್ರಶ್ನೆ ಕೇಳ್ತೀನಿ, ಅದು ಕರೆಕ್ಟ್ ಆಗಿ ನೀವು ನಿಮ್ ಉತ್ತರಗಳನ್ನ ಬರಿಬೇಕು. ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಓಕೆ, ನೀ ಬರ ಈ ಕಡೆ. ಓಕೆ ಓಕೆ. ಮೊದಲನೇ ಪ್ರಶ್ನೆ ಕೇಳಮ್ಮ. ವರಲಕ್ಷ್ಮಿಗೆ ಇಷ್ಟ ಆಗೋ ಹಣ್ಣು ಯಾವುದು? ಓಕೆನಾ?
ಓಕೆ ಏನ್ ಬರ್ತೀರಾ ತೋರ್ಸು. ಫಸ್ಟ್ ಹೊರ ತೋರಿಸ್ಲಿ. ಹಾ ಸರಿ ತೋರ್ಸು. ಏನಕ್ಕ ನೀನು ಬಾಳೆಹಣ್ಣು ಅಂತ ಬರ್ದಿದ್ಯಾ? ಅಟ್ಲೀಸ್ಟ್ ನಿನ್ ಲೆವೆಲ್ಗೆ 1 ಕೆಜಿಗೆ 250 ರೂಪಾಯಿ ಅನ್ನೋ ತರ ಒಂದ್ ಆಪಲ್ ಅಂತನಾದ್ರೂ ಬರಿಬಾರ್ದೇನೆ? ಏ ಪಾಪ ನಿಮ್ಮ ಅಕ್ಕ ಏನ್ ಮಾಡ್ತಾರೆ, ಇರೋ ಅಲ್ಲೆಲ್ಲ ಉದ್ರೋಗಿದೆ, ಅದ್ರಲ್ಲಿ ಗುಜ್ಜಿ 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 ಬಾಳೆಹಣ್ಣು ಅಂತ ತಿನ್ನಕ್ಕಾಗುತ್ತೆ, ಆಪಲ್ ತಿಂದ್ರೆ ಗಂಟ್ಲಲ್ಲಿ ಸಿಗಾಕೊಂಡ್ಬಿಡುತ್ತೆ. ಏಯ್ ಈಗ್ಲೇ ಯಾಕ್ರಿ ಕನ್ಕ್ಲೂಷನ್ ಬರ್ತಿದ್ರ? ಒಂದ್ ನಿಮಿಷ ನಿಂತ್ಕೊಳ್ಳಿ. ಒಂದೇ ಪ್ರಶ್ನೆ ಅಷ್ಟೇ ಕೇಳಿರೋದು, ಇನ್ನೊಂದ್ ಪ್ರಶ್ನೆ ನಾನ್ ಕೇಳ್ತೀನಿ. ಈಗ ನಮ್ಮ ಅಕ್ಕ ವರಲಕ್ಷ್ಮಿಗೆ ಇಷ್ಟವಾಗಿರೋ ಸ್ವೀಟ್ ಯಾವುದು? ಏನ್ ಅಳಿಸ್ತಾವನು? ಓಕೆ ರೆಡಿ? ಹಾ. ಓಕೆ ತೋರ್ಸಮ್ಮ. ತೋರ್ಸಕ್ಕ? ಕಲ್ ಸಕ್ಕರೆ. ಕಲ್ ಸಕ್ಕರೆ? ನೀನು ಬಾವಾ ಸಕ್ಕರೆ ತಾಕ. ಸಕ್ಕರೆ ಪಾಕ. ಸಕ್ಕರೆ ಪಾಕನಾ? ಸಕ್ಕರೆ ಪಾಕ ಸ್ವೀಟ್ ಹೆಂಗಾಯ್ತದೆ? ಅದು ವರುಗೆ ತಲ್ಲಿಲ್ವಲ್ಲಮ್ಮ. ಅಲ್ಲೋ ಬಾಳೆಹಣ್ಣು ತಿನ್ನಕ್ಕೆ ಕಷ್ಟ ಅಲ್ವಮ್ಮ, ಅದಕ್ಕೆ ಸ್ವೀಟ್ ಕಚ್ಚಕ್ ಆಗಲ್ಲ ಅಂತ ತುಡಿಯಕ್ ಈಸಿ ಆಗ್ಲಿ ಅಂತ ಸಕ್ಕರೆ ತಾಕ ಮಾಡಿದೀನಿ. ಅಕ್ಕ ನೀನೇನೆ ಕಲ್ ಸಕ್ಕರೆ ಅಂತ ಬರ್ತಿದ್ಯಾ? ಅಲ್ಲೇ ಇಲ್ಲ ಕಣೆ, ಕಲ್ ಸಕ್ಕರೆ ಹಿಂಗೆ ಕಚ್ಕೊಂಡ್ ತಿಂತೀಯಾ? ಅಯ್ಯೋ ಬಾಯಿಗಳ್ಗ್ ಹಾಕೊಂಡಿರ್ತೀನಿ ಕಣೆ, ನಿಧಾನಕ್ ಚಿತ್ತಾಡ್ತೀನಿ, ತಾನಾಗೆ ಕರ್ಗತ್ತೆ. ಪ್ರೂವ್ ಆಯ್ತಲ್ಲ, ಕಂಪ್ಯಾಟಬಿಲಿಟಿ ಸಕ್ಕದಾಗಿದೆ. ಇನ್ನೂ ಬೇಕಾ? ಹಲೋ, ಹಾ ಅಷ್ಟು ಸುಲಭವಾಗಿ ನಾವು ಸೋಲ್ ಒಪ್ಕೊಳ್ಳಲ್ಲ, ಅರ್ಥ ಆಯ್ತಾ? ಫುಲ್ ಮರ್ಯಾದೆ ಹೋಗೋರ್ಗು ಬಿಡಲ್ಲ ಇವರು. ಮಾಡಿ ಮಾಡಿ. ಎರಡು ಹೋಯ್ತು. ನೆಕ್ಸ್ಟ್ ಕ್ವೆಶ್ಚನ್, ವರಲಕ್ಷ್ಮಿಗೆ ಇಷ್ಟವಾದ ಬಣ್ಣ ಯಾವುದು? ತೋರ್ಸಕ್ಕ. ಬಿಳುಪು. ತಪ್ಪು. ಇಲ್ಲಿ ಬಿಳುಪು ಅಂತ ಬರ್ತೀರಿ, ನೀನ್ ಯಾಕೋ ಕಪ್ಪು ಅಂತ ತಪ್ಪು ಬರ್ತಿದ್ಯಾ? ಅದು ನಮ್ಮ ಹೊರಗೆ ಮಬ್ಬು ಮಬ್ಬು, ಕಾಣದೆಲ್ಲ ಕತ್ಲು ಕತ್ಲು, ಅದಕ್ಕೆ ತಪ್ಪು ಅಂತ ಬರ್ತಿದ್ದೀನಪ್ಪ. ಏನೇ ಇದು, ಒಂದ್ರಲ್ಲೂ ಮ್ಯಾಚ್ ಆಗ್ತಿಲ್ಲ ಕಣೆ. ತುಜ ಆಗ್ಲಿಂದ ಹೊರಗೆ ಪ್ರಶ್ನೆ ಕೇಳ್ತಿದ್ಯಲ್ಲಮ್ಮ, ಇದು ತೋಸ ಅಲ್ವಾ? ಇದು ಏನ್ ಮಾಡ್ಬೇಕೀಗ? ಇನ್ನೇನ್ ಕೊನೆ ಪ್ರಶ್ನೆ ಕೇಳ್ಬಿಡ. ಆಯ್ತಾಯ್ತಾಯ್ತು. ವರಲಕ್ಷ್ಮಿ ಹುಟ್ಟಿದ ತಾರೀಕು ಯಾವತ್ತು, ಇಸ್ವಿ ಸಮೇತ ಬರೀರಿ. ಓಕೆ ರೆಡಿನಾ? ರೆಡಿನಾ? ಓಕೆ. ಸೊ ಇವಾಗ ಇವ್ರ ಡೇಟ್ ಆಫ್ ಬರ್ತ್ ತೋರ್ಸಕ್ಕ? ಹೇಳ ಹೇಳೇ ಬಿಡ್ಲಾ? ಹೇಳಿ. ನೀನ್ ಕರೆಕ್ಟ್ ಆಗಿ ಹೇಳಿಲ್ಲ, ಕಂಪ್ಯಾಟಿಬಿಲಿಟಿ ಟು ನಂಗ್ ನಾಚಿಕೆ ಆಯ್ತದೆ. ಹೇಳಲ್ಲ, ಸ್ವಲ್ಪ ನಾಚಿಕೆ ಹೇಳಲ್ಲ. ನೋಡ್ಕೊಂಬಿಡ. ಇವರು ಯಾವ ಆಂಗಲ್ ಇಂದನೂ ಜೋಡಿ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ರೇ ಏನ್ರಿ, ಇದೊಂದು ಸ್ಲೇಟು, ಇದೊಂದು ಪೆನ್ನು, ಇದನ್ನ ಇವರಿಬ್ರು ಜೋಡಿ ಅಲ್ಲ ಅಂತ ಹೇಳಕ್ಕಾಗತ್ತಾ? ಸುಮ್ನೆ ನಿಂತ್ಕೊಳ್ಳಿ, ಚಾನ್ಸೇ ಇಲ್ಲ. ರಾಣಿ ಒಂದ್ ನಿಮಿಷ ಇಟ್ಕೊಳ್ಳೆಮ್ಮ. ಇಷ್ಟೊತ್ತು ನಿಂತ್ಕೊಂಡಿದ್ನಲ್ಲ, ಡಸ್ಟ್ ಎಲ್ಲ ಬಿಟ್ಬಿಟ್ಟು ನನ್ ಬ್ಯೂಟಿ ಸ್ವಲ್ಪ ಹೋಗ್ತಾ ಇದೆ, ಫ್ರೆಶ್ ಮಾಡ್ಕೊಂಡ್ ಬರ್ತೀನಿ.